ಆ, ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದ ವತಿಯಿಂದ ಇವತ್ತ ಜುನಿಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ದಲಿತ ಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯ ಮತ್ತು ಇಲ್ಲಿ ಆಸ್ತಿ ತಿದ್ದುಪಡಿ ಭಾಳ ದೊಡ್ಡ ಪ್ರಮಾಣದಾಗ ನಡೆದಿದೆ ಅಂತಕ್ಕಂಥದ್ದು ಒಂದು ವಿಷಯ ಇಟ್ಕೊಂಡಕ್ಕಿರಿಂದ ಯಾರ್ದಾರ್ದು ಆಸ್ತಿ ಯಾರ್ಯಾರಿಗೆ ಮಾಡ್ತಕ್ಕಂಥದ್ದು ಇದೆಲ್ಲ ವಿಷಯಗಳಿತ್ತು. ಇವತ್ತು ದಲಿತ ಸಮುದಾಯದಲ್ಲಿ ನಾವು ನೋಡಿದ್ದೀವಿ, ಒಂದು ಸರಿಯಾದ ರೀತಿಯಾದಂಥ ಗಟರ್ ಇಲ್ಲ, ಸರಿಯಾದ ರೀತಿಯಾದಂಥ ಸಿ ರಸ್ತೆಗಳಿಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಅದು ಜಲ್ ಜೀವನ್ ಮಿಷನ್ ಅಂತ ಏಕೆಂದು ಮಾಡಿದಾರ, ಅದು ಎಲ್ಲ ಮನೆಗೆ ನಳ್ಳ ಕುಣಿಸಿದಾರೆ, ಅದಕ್ಕೂ ಕೂಡ ಇವತ್ತಿಗೂ ಕೂಡ ನೀರು ಬರ್ತಾ ಇಲ್ಲ. ಈ ಎಲ್ಲ ವಿಷಯಗಳನ್ನ ಇಟ್ಟುಕೊಂಡು ಕೇರಿಂದ ನಾವು ಈ ಜುನಿಪೇಟೆ ಗ್ರಾಮ ಪಂಚಾಯಿತಿಯ ಒಂದು ಆವರಣದಲ್ಲಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ, ಸ್ವಾತಂತ್ರ್ಯ ಬಂದು 75 ವರ್ಷದ ಆಚರಣೆಯನ್ನು ನಾವು ಮೊನ್ನೆ ಆಚರಣೆ ಮಾಡಿದ್ದೀವಿ. ನಮಗೆ ಸ್ವಾತಂತ್ರ್ಯ ಸಿಕ್ಕ ಸುಮಾರು ವರ್ಷಗಳಾದರೂ ಕೂಡ ಇವತ್ತಿಗೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಕೂಡ ಇವತ್ತು ನಮ್ಮ ಗ್ರಾಮದಲ್ಲಿ ಒದಗಿಲ್ಲ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡಿದ್ದೇವೆ. ಮತ್ತು ನಮಗಿಲ್ಲಿ ನೋಡಕ್ಕೆ ಸಿಕ್ಕಿದ ಏನಪ್ಪಾ ಅಂತಂದ್ರೆ, ಇದು ಬಹುಶಃ ನಾನು ಅನ್ನಿಸ್ತದ ಹಿಂದೆ ಏನೋ ತುಗುಲಕ್ ಸರ್ಕಾರ ಇತ್ತಲ್ಲ, ಆ ಥರ ಆಡಳಿತ ಇಲ್ಲಿ ನಡೀತಾ ಇದೆ. ಇಲ್ಲಿ ಒಂದು ಪಿ ಡಿ ಒ ಅವ್ರ ಮೇಲೆ, ಪಿ ಡಿ ಒ ಅವ್ರದ್ದು ಗ್ರಾಮ ಪಂಚಾಯತಿ ಮೇಲೆ ಹಿಡ್ತಿಲ್ಲ ಅಂತಕ್ಕಂಥದ್ದ, ತಾಲೂಕು ಆಡಳಿತ ಈ ಗ್ರಾಮದ ಮೇಲೆ ಹಿಡ್ತಿಲ್ಲ ಅಂತಕ್ಕಂಥದ್ದ. ಅದ್ರ ಜೊತೆಗೆ ಇಲ್ಲಿ ಯಾರೋ ಒಬ್ರು ಬಿಲ್ ಕಲೆಕ್ಟ್ರು ಒಬ್ಬ ಸಾಮಾನ್ಯ ನೌಕರ ಇವತ್ತಿಲ್ಲಿ 3 ಕೋಟಿ ರೂಪಾಯಿ ಮನೆ ಕಟ್ತಾನಂತಂದ್ರೆ ಅದು ಎಷ್ಟು ಕೊಳ್ಳೆ ಹೊಡೆದಿರ್ಬೋದು ಪಂಚಾಯತಿ ಅಂತ ಏಕೆಂದ್ರೆ ನಾವು 5 ವರ್ಷದ ಮಾಹಿತಿ ಕೇಳಿದಾರೆ ಒಬ್ರು ನಮ್ಮ ಲಕ್ಷ್ಮಿ ಅವರು ಅಂತ ಏಕೆಂದ್ರೆ 5 ವರ್ಷದಲ್ಲಿ ದಲಿತ ಸಮುದಾಯಗಳಿಗೆ ಮಾಡತಕ್ಕಂತಹ ಕೆಲಸ ಕಾರ್ಯಗಳ ಬಗ್ಗೆ ಕುಡಿಯತ್ತೆ ಕೇಳಿದಾರೆ. ಅದು ಒಂದೂ ಕೂಡ ಒಂದು 200 ಪುಟಾಟ ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ಒಂದೂ ಕೂಡ ಅದರಲ್ಲಿ ದಲಿತ ಕಾಲನಿಗೆ ಕೆಲಸ ಮಾಡಿದೀವಿ ಅಂತಕ್ಕಂಥದ್ದು ಮಾತು ಎಲ್ಲಿ ಕೂಡ ಅಲ್ಲಿ ಪ್ರಸ್ತಾವನೆ ಆಗಿಲ್ಲ. ಅಂದ್ರೆ ಇವ್ರು ಎಷ್ಟು ಇದನ್ನ ಮಾಡಿದಾರ ಅಂತಕ್ಕಂಥದ್ದನ್ನ ಈ ಪಂಚಾಯತಿ ನೋಡಿದ್ರೆ ಇದೊಂಥರ ಒಂದು ಅಂಧಾ ದರ್ಬಾರ್ ನಡೆದಿದೆ ಅಂತಕ್ಕಂಥದ್ದಾಗ್ತದೆ. ಸರ್ಕಾರ ಗ್ರಾಮೀಣ ಪ್ರದೇಶಗಳು ಉದ್ಧಾರ ಆಗ್ಬೇಕು, ಗ್ರಾಮಗಳನ್ನ ಸ್ವರಾಜ್ಯಗಳಾಗಬೇಕು, ಗ್ರಾಮೀಣ ಸ್ವರಾಜ್ಯಗಳಾಗಬೇಕು ಅಂತಕ್ಕಂಥ ಕಲ್ಪನೆ ಇಟ್ಕೊಂಡು ಹಲವಾರು